ಸೊ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿರೋದು. ಅಲ್ ಉದೀದ್ ಏರ್ಬೇಸ್ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡಿರೋದು. ಸೊ ಕತಾರ್ನಲ್ಲಿರುವಂಥ ಅಲ್ ಉದೀದ್ ಏರ್ಬೇಸ್ ಏನಿದೆ, ಸೊ ಅಲ್ಲೂ ಕೂಡ ಅಮೆರಿಕ ಸೇನಾ ನೆಲೆಗಳಿದೆ. ಅದರ ಮೇಲೆ ಇರಾನ್ ಈಗ ಕ್ಷಿಪಣಿ ದಾಳಿಯನ್ನ ಮಾಡಿರೋದು. ಸೊ ಅಲ್ ಉದೀದ್ ನೆಲೆ ಮೇಲೆ ಈಗ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ಮಾಡುತ್ತಾ ಇದೆ. ಅದು ಕೇವಲ ಸೇನಾ ನೆಲೆ ಅಷ್ಟೇ ಅಲ್ಲ, ವಾಯು ನೆಲೆ ಆಗಿರ್ಬೋದು, ನೌಕಾನೆಲೆ ಆಗಿರ್ಬೋದು, ಅಮೆರಿಕದ ಯಾವ್ಯಾವ್ದು ಕಟ್ಟಡಗಳಿದೆ ಅವನ್ನೆಲ್ಲ ಹೊಡೆದಾಕುವಂಥ ಕೆಲಸವನ್ನ ಇರಾನ್ ಮಾಡ್ತಾನೆ ಬರ್ತಾ ಇದೆ. ಸೊ ಅಮೆರಿಕ ಏರ್ಬೇಸ್ ಮೇಲೆ ಇರಾನ್ ದಾಳಿಯನ್ನ ಮಾಡಿರೋದು. ಅಮೆರಿಕದ ವಾರ್ಶಿಪ್ಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಒಂದ್ ಕಡೆಗೆ ನಾವು ಮಾತುಕತೆಗೆ ಸಿದ್ಧ ಅಂತ ಹೇಳುತ್ತೆ. ಬಾಗ್ದಾದ್ನ US ಏರ್ಬೇಸ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಬಾಗ್ದಾದ್ ಏರ್ಪೋರ್ಟ್ ಬಳಿ ಇರುವಂತ US ಏರ್ಬೇಸ್ ಅಲ್ಲೂ ಕೂಡ ಅಟ್ಯಾಕ್ ಅನ್ನ ಮಾಡಿರೋದು. ಅಮೆರಿಕ ಏರ್ಬೇಸ್ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಸೊ ಇದರ ಪರಿಣಾಮವಾಗಿ ಏನಾಗ್ತಾ ಇದೆ ಗೊತ್ತಾಗ್ತಿಲ್ಲ. ಇರಾನ್ ಮಾತ್ರ ಅಲ್ಲಿರುವಂತ ಜನರನ್ನ ಹೇಗೆ ರಕ್ಷಣೆ ಮಾಡ್ಕೊಳ್ತಾರೋ ನೋ ಐಡಿಯಾ. ಸೊ ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಒಂದ್ ಕಡೆಗೆ ಇರಾನ್ ಅಮೆರಿಕದ ವಾಯುನೆಲೆ ಆಗಿರ್ಬೋದು, ನೌಕಾನೆಲೆ ಆಗಿರ್ಬೋದು, ಸೇನಾ ನೆಲೆ ಆಗಿರ್ಬೋದು, ಅವ್ರದ್ದು ಯಾವ್ಯಾವ ಬೇಸ್ಗಳಿದೆ ಅವುಗಳನ್ನ ಹೊಡೆದಾಕುವಂಥ ಕೆಲಸ ಮಾಡ್ತಾ ಇದೆ. ಮಗದೊಂದು ಕಡೆಗೆ ಆಗಲೇ ನಾವು ಮಾತಾಡ್ತಾ ಇದ್ವಿ ಲೆಬನಾನ್ ವಿಚಾರದಲ್ಲಿ. ಲೆಬನಾನ್ನ ಗಡಾಫಿಯನ್ನು ಹೊಡೆದಾಕಿದಂಥ ವಿಚಾರದಲ್ಲೂ ಕೂಡ ನೆನಪು ಮಾಡ್ಕೊಳ್ಬೇಕಾಗತ್ತೆ ನಾವು. ಆ ಸೈಡು ಕೂಡ ಲೆಬನಾನ್ಗೆ ಇರಬಹುದೇನೋ. ಬಟ್ ಈಗ ಇರಾನ್ ಒಂದು ಕಡೆಗೆ ಮಾತುಕತೆಗೆ ನಾವು ಸಿದ್ಧ ಅಂತ ಹೇಳುತ್ತೆ, ಇನ್ನೊಂದು ಕಡೆಗೆ ಈ ರೀತಿಯಾಗಿ ದಾಳಿಯನ್ನು ನಡೆಸ್ತಾ ಇದೆ. ಏನು ಇದು? ಅರುಣ್ ನೋಡಿ, ಮಾತುಕತೆಗೆ ಸಿದ್ಧ ಅನ್ನುವಂಥ ಸಂದೇಶವನ್ನು ಕಳಿಸಿದ್ರು ಕೂಡ ಅಲ್ಲಿಯವರೆಗೂ ಕೂಡ ಅಂದರೆ ಅಲ್ಲಿಗೆ ಅಮೆರಿಕ ಈಗ ಅಲ್ಲಿಂದ ಪ್ರತಿಕ್ರಿಯೆಗಳು ಕೂಡ ಬರಬೇಕಾಗುತ್ತೆ. ಅಮೆರಿಕವೂ ಕೂಡ ಮಾತುಕತೆಗೆ ಸಿದ್ಧ ಅನ್ನುವಂಥ ನಿಟ್ಟಿನಲ್ಲಿ ಸ್ಟೇಟ್ಮೆಂಟನ್ನು ಕೊಡಬೇಕು, ಅದಕ್ಕೊಂದು ಪ್ರಸ್ತಾವನೆಯನ್ನು ಮೂವ್ ಮಾಡಬೇಕು, ಎಲ್ಲಿ ಸಭೆ ಸೇರಬೇಕು, ಯಾವಾಗ ಸಭೆ ಸೇರಬೇಕು ಅನ್ನುವಂತಹ ಮಾತುಕತೆಗಳು ಕೂಡ ನಡಿಬೇಕು. ಅದಾಗ್ಗೆ ಮಾತ್ರ ಈ ದಾಳಿ ಮತ್ತು ಪ್ರತಿದಾಳಿಗಳು ಮುಕ್ತಾಯ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಈವರೆಗೂ ಒಂದು ಕಡೆಯಿಂದ ಮಾತ್ರ ಪ್ರಪೋಸಲ್ ಮುಂದಕ್ಕೆ ಬಂದಿರುವಂಥದ್ದು, ಆದರೆ ಎರಡೂ ದೇಶಗಳಿಂದ ಅಧಿಕೃತವಾದಂತಹ ಪ್ರಪೋಸಲ್ಗಳು ಕೂಡ ಮೂವ್ ಆಗಿಲ್ಲ. ಈ ನಡುವೆ ಈಗ ಇಸ್ರೇಲ್ ಮತ್ತೆ ಅಮೆರಿಕ ತನ್ನ ದಾಳಿಗಳನ್ನು ಕೂಡ ನಿರಂತರವಾಗಿ ಮುಂದುವರಿಸ್ತಾ ಇರುವಂಥದ್ದು. ದಾಳಿಗಳಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ಗಳಾಗಿಲ್ಲ, ಮತ್ತೆ ಎಲ್ಲೂ ಕೂಡ ದಾಳಿಗಳ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಆಗಿಲ್ಲ. ಸೊ ಹೀಗಾಗಿ ಇರಾನ್ ಕೂಡ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಳ್ಳುವಂತಹ ದೃಷ್ಟಿಯಿಂದ ಒಂದು ಪ್ರತಿದಾಳಿಯನ್ನ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು. ಅದರ ಭಾಗವಾಗಿ ಪ್ರತಿದಾಳಿಗಳು ಕೂಡ ನಡೀತಾ ಇದ್ದಾವೆ. ಸೊ ಈಗ ಇರಾನ್ನ ಪ್ರಸ್ತಾವನೆಗೆ ಅಮೆರಿಕ ಒಪ್ಪಿದಲ್ಲಿ ಒಂದು ದಿನಾಂಕ ಮತ್ತೆ ಸಮಯವನ್ನು ನಿಗದಿ ಮಾಡಿದಂಥ ಸಂದರ್ಭದಲ್ಲಿ ಮಾತುಕತೆಗಳಿಗೆ ಮತ್ತೊಮ್ಮೆ ವೇದಿಕೆ ಸಜ್ಜಾಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಈ ಮಾತುಕತೆ ಸಫಲ ಆದಂಥ ಸಂದರ್ಭದಲ್ಲಿ ಮಾತ್ರ ಸಂಘರ್ಷಕ್ಕೆ ಒಂದು ಅಲ್ಪ ವಿರಾಮ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಇದು ಆಗ್ಲಿಕ್ಕೆ ಬಹುಶಃ ಇನ್ನು 2-3 ದಿನಗಳ ಸಮಯ ಬೇಕಾಗುತ್ತೆ. ಯಾಕೆಂದ್ರೆ ಇರಾನ್ನ ಸುಪ್ರೀಂ ಲೀಡರ್ ಏನಿದ್ದಾರೆ ಈಗಷ್ಟೇ ಆಯ್ಕೆ ಆಗಿರುವಂಥದ್ದು, ಅವರ ಲೆಕ್ಕಾಚಾರಗಳು ಏನಿದೆ ಅನ್ನುವಂಥದ್ದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ US ಬೇಸ್ಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೊಡೆದು ಹಾಕುವಂಥ ಕೆಲಸವನ್ನಂತೂ ಮಾಡ್ತಾ ಇದ್ದಾರೆ. ಸೊ ಆ ಕಡೆಗೆ ಸದ್ದಾಮ್ ಹುಸೇನ್ ನೆನಪು ಮಾಡ್ಕೊಳ್ಳಿ, ಗರಾಫಿಯನ್ನು ನೆನಪು ಮಾಡ್ಕೊಳ್ಳಿ, ಈ ಕಡೆಗೆ ಈಗ ಖಮೇನಿಯನ್ನು ನೆನಪು ಮಾಡ್ಕೊಳ್ಳಿ, ಏನೇನು ಆಗಿದೆ, ಯಾರ್ಯಾರು ಹೆಂಗೆ ನಡ್ಕೊಂಡಿದ್ರು ಅಂತೇಳಿ. ಸೊ ಯಾರ್ಯಾರು ಇದ್ದಾರೆ ಎಲ್ಲರನ್ನ ಕೂಡ ಹೊಡೆದು ಹಾಕುವಂಥ ಕೆಲಸವನ್ನು ಮಾಡ್ಕೊಂಡೇ ಬರ್ತಾ ಇದ್ದಾರೆ.